ಕಾರ್ಕಳದ ಕುಂಟಲ್ಪಾಡಿ ಶ್ರೀ ಅಂಬಾಭವಾನಿ ಗಾಲಿಮಾರಿ ದೇವಸ್ಥಾನದ ಆಸುಪಾಸಿನಲ್ಲಿ ಜಾಗವನ್ನು ಖರೀದಿಸಿ ಯಾವುದೇ ಇಲಾಖೆಯಿಂದ ಕಾನೂನಾತ್ಮಕವಾಗಿ ಪೂರ್ವಾನುಮತಿಯನ್ನು ಪಡೆಯದೆ ಅವೈಜ್ಞಾನಿಕವಾಗಿ ಲೇಔಟ್ ಕಾಂಪೌಂಡ್ ನಿರ್ಮಿಸಿದ್ದಾರೆ ಎಂದು ಆರೋಪಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ದೇವಸ್ಥಾನದ ಆಡಳಿತ ಸಮಿತಿ ಹಾಗೂ ಭಕ್ತಾದಿಗಳು ಪ್ರತಿಭಟನೆಯನ್ನು ನಡೆಸಿದರು. ಸುಮಾರು 350 ವರ್ಷಗಳಿಂದ ಕುಂಟಲ್ಪಾಡಿಯಲ್ಲಿ ಶ್ರೀ ಅಂಬಾಭವಾನಿ ಗಾಲಿಮಾರಿ ದೇವಸ್ಥಾನವು ಆರಾಧಿಸಲ್ಪಡುತ್ತಿದ್ದು, ಸ್ಥಳೀಯರು ಭಕ್ತಾದಿಗಳು ಪ್ರತಿ ತಿಂಗಳು ಪೂಜೆ, ವಾರ್ಷಿಕವಾಗಿ ಜಾತ್ರೆ ಸೇರಿದಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಆದರೆ ರಿಯಲ್ ಎಸ್ಟೇಟ್ ದಂಧೆ ಮಾಡುವವರು ದೇವಸ್ಥಾನದ ಆಸುಪಾಸಿನ ಜಾಗವನ್ನು ಖರೀದಿಸಿ ಯಾವುದೇ ಇಲಾಖೆಯಿಂದ ಕಾನೂನಾತ್ಮಕವಾಗಿ ಪೂರ್ವಾನುಮತಿ ಪಡೆಯದೆ ಕಂದಾಯ ಇಲಾಖೆ ಹಾಗೂ ಪುರಸಭೆಯ ಕೆಲವೊಂದು ಅಧಿಕಾರಿಗಳ ಸಂಚಿನೊಂದಿಗೆ ಅವೈಜ್ಞಾನಿಕವಾಗಿ ಲೇಔಟ್ ಕಾಂಪೌಂಡ್ ನಿರ್ಮಿಸಿದ್ದಾರೆ. ಈ ಬಗ್ಗೆ ತಾಲೂಕು ಆಡಳಿತ ಹಾಗೂ ಪುರಸಭೆಗೆ ಈ ಮೊದಲು ಅನೇಕ ಬಾರಿ ತಿಳಿಸಿದರೂ ಸಮಸ್ಯೆ ಪರಿಹರಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಗಂಗಾಧರ್ ಪಣಿಯೂರು, ಸುನಿಲ್ ಕೋಟ್ಯಾನ್, ಅಮರ್ ಶೆಟ್ಟಿಗಾರ್, ಹಿಂದೂ ಮುಖಂಡ ರತ್ನಾಕರ್ ಅಮೀನ್, ಪುರಸಭಾ ಮಾಜಿ ಸದಸ್ಯರಾದ ಮೀನಾಕ್ಷಿ, ಪ್ರಕಾಶ್ ರಾವ್, ಗೋವಿಂದರಾವ್ ಮಾತನಾಡಿ, ಸಂಬಂಧಪಟ್ಟ ಇಲಾಖೆ 3 ದಿನದಲ್ಲಿ ಕಾಂಪೌಂಡ್ ತೆರವುಗೊಳಿಸದಿದ್ದಲ್ಲಿ ನಾವೇ ಕೆಡವುತ್ತೇವೆ, ಅಲ್ಲದೆ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ತಹಶೀಲ್ದಾರ್ ಪ್ರದೀಪ್ ಆರ್ ಹಾಗೂ ಮುಖ್ಯಾಧಿಕಾರಿ ಲೀನಾ ಬ್ರಿಟ್ಟೋ ಅವರು ಮನವಿಯನ್ನು ಸ್ವೀಕರಿಸಿ ಈ ಬಗ್ಗೆ ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದರು. ಭಾರತ ದೇಶಕ್ಕೆ ದಾಳಿ ಮಾಡಿ ನಮ್ಮ ದೇವಸ್ಥಾನಗಳನ್ನು, ಮಂದಿರಗಳನ್ನು ಹೇಗೆ ಕೆಡವಿದ್ದಾನೆ. ಇದು ಹಾಗೆ ಆಗಲಿಲ್ಲ. ನಮ್ಮದೇ ಆದಂತಹ ಒಂದು ವ್ಯಕ್ತಿ, ನಮ್ಮದೇ ಧರ್ಮದಲ್ಲಿರುವಂತ ವ್ಯಕ್ತಿ ಆ ಜಾಗವನ್ನು ಖರೀದಿ ಮಾಡಿ ನಂತರ ಒಂದೊಂದೇ ಅತಿಕ್ರಮಣ ಮಾಡುತ್ತಾ, ಒತ್ತುವರಿ ಮಾಡುತ್ತಾ, ಈಗ ಆ ದೇವಸ್ಥಾನವನ್ನು ಸಾವಿರಾರು ಜನರು ತಲೆಬಾಗಿ ಅಲ್ಲಿ ಪ್ರಸಾದಕ್ಕೆ ಕೈ ನೀಡಿ ಆ ದೇವಿಯನ್ನು ಸ್ತುತಿಸುತ್ತಾ ಬಂದಂತಹ ನಮ್ಮ ಭಕ್ತಾದಿಗಳಿಗೆ ಒಳಗೆ ಹೋಗದಂತೆ ನಿರಂತರವಾಗಿ 25 ವರ್ಷಗಳಿಂದ ಪುರಸಭೆ ಆ ರಸ್ತೆಯನ್ನು ಡಾಮರೀಕರಣಗೊಳಿಸಿ, ನಮ್ಮದೊಂದು ಕಾನೂನು ಇದೆ, ಯಾವುದೇ ಒಂದು ರಸ್ತೆ ಸರಕಾರಿ ಇಲಾಖೆಯಿಂದ ಡಾಮರೀಕರಣಗೊಂಡು ಅದು ಅಭಿವೃದ್ಧಿ ಆದಲ್ಲಿ ಆ ರಸ್ತೆ ಅದು ಸರಕಾರದ್ದು, ನಕ್ಷೆಯಲ್ಲಿ ಸರಕಾರದ್ದು. ಅದನ್ನು ನಾನು ಪರ್ಚೇಸ್ ಮಾಡಿದ್ದೇನೆ, ನಾನು ಖರೀದಿ ಮಾಡಿದ್ದೇನೆ, ಅದು ರಸ್ತೆ ನನ್ನ ಇದಕ್ಕೆ ಬೀಳ್ತದೆ ಅಂತ ಹೇಳಿ ಅದನ್ನು ಏಕಾಏಕಿ JCB ತಂದು ಅದನ್ನು ಧ್ವಂಸಗೊಳಿಸಿದಾಗ ಅಲ್ಲಿಯ ಕೌನ್ಸಿಲರ್, ದೇವಸ್ಥಾನದ ಅಧ್ಯಕ್ಷ ಬಾಲಕೃಷ್ಣ ಶೆಟ್ಟಿಗಾರ್, ಆಡಳಿತ ಮುಕ್ತೇಸರರಾದ ಶಂಕರ್ ದೇವಾಡಿಗ, ರಾಜೇಶ್ ಕೋಟ್ಯಾನ್, ಅವಿನಾಶ್ ಶೆಟ್ಟಿ, ಸೇವಾ ಸಮಿತಿಯ ಅಮರ್ ಶೆಟ್ಟಿಗಾರ್, ಸತೀಶ್ ಸುವರ್ಣ, ಶೈಲೇಶ್, ಗಣೇಶ್, ಸತೀಶ್, ಉಮೇಶ್ ಸೂಡಾ, ರಮೇಶ್ ಕಲ್ಲೊಟ್ಟೆ, ಆರ್ಯನ್, ಸ್ವಯಂ, ಆಶಾ ಕೋಟ್ಯಾನ್, ಪ್ರತಿಭಾ, ಪ್ರೀತಿ, ನೇತ್ರ ಸೇರಿದಂತೆ ಸ್ಥಳೀಯರು ಭಕ್ತಾದಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಖಲೀಲ್, V4 ನ್ಯೂಸ್, ಕಾರ್ಕಳ.